ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ನಮ್ಮ ಸಿಲಿಕಾನ್ ಸಿಟಿ ವೆದರ್ ಅಂದ್ರೆ ಫಾರಿನರ್ಸ್ಗೂ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ಇದೀಗ ವರ್ಷ ಪೂರ್ತಿ ಒಂದೇ ತರನಾದ ವಾತಾವರಣದಿಂದ ಫೇಮಸ್ ಆಗಿದ್ದ ಬೆಂಗಳೂರು ಈಗ ಶಾಖದ ನಾಡಾಗಿ ಬದಲಾಗ್ತಾ ಇದೆಯಾ ಅನ್ನೋ ಶಾಕಿಂಗ್ ಸುದ್ದಿ ಹೊರಬಂದಿದೆ. ಅಷ್ಟೇ ಅಲ್ಲ, ಹೀಟ್ ವೇವ್ ಅಬ್ಬರ, ಹೀಟ್ ಸ್ಟ್ರೋಕ್ ಅಪಾಯ ತೀವ್ರ ತೆರನಾಗಿದ್ದು ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಉದ್ಯಾನ ನಗರಿ, ಸಿಲಿಕಾನ್ ಸಿಟಿ, ಐಟಿ ಸಿಟಿ ಹೀಗೆ ವೆರೈಟಿ ಹೆಸರಿಂದ ಕರೆಸ್ಕೊಳ್ಳೋ ನಮ್ಮ ಬೆಂಗಳೂರನ್ನ ಇನ್ಮುಂದೆ ಶಾಖದ ನಾಡು ಅಂತ ಕರೆದ್ರೂ ಅಚ್ಚರಿ ಪಡಬೇಕಿಲ್ಲ. ಯಾಕಂದ್ರೆ ವರ್ಷ ಪೂರ್ತಿ ಒಂದೇ ತರವಾದ ತನ್ನ ವಾತಾವರಣದಿಂದ ಹೆಸರಾಗಿದ್ದ ಬೆಂಗಳೂರು ಈಗ ತನ್ನ ಹಳೆ ಸ್ಥಾನ ಉಳಿಸ್ಕೊಂಡಿಲ್ಲ. ಹೀಟ್ ವೇವ್ ಅಬ್ಬರ, ಹೀಟ್ ಸ್ಟ್ರೋಕ್ ಅಪಾಯ ಸಿಲಿಕಾನ್ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಆರೋಗ್ಯ ಇಲಾಖೆ ಅಲರ್ಟ್ ಘೋಷಣೆ ಮಾಡಿದೆ. ಹಾಗಾದ್ರೆ ಆರೋಗ್ಯ ಇಲಾಖೆ ಕೊಟ್ಟಿರುವಂತ ನಿರ್ದೇಶನಗಳೇನು ಗೊತ್ತಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ನಿರ್ವಹಣಾ ಕೊಠಡಿ ಸ್ಥಾಪನೆ ಮಾಡಬೇಕು. ಈ ಕೊಠಡಿಗಳು ಏಪ್ರಿಲ್ 1ರಿಂದ ಅಂದ್ರೆ ಈಗಾಗಲೇ ಶುರುವಾಗಿ ಮೇ 31ರವರೆಗೂ ಸಕ್ರಿಯವಾಗಿರಬೇಕು. ಪ್ರತಿಯೊಂದು ಕೇಂದ್ರದಲ್ಲಿ 2 ಹಾಸಿಗೆಗಳು, ಅಗತ್ಯ ಔಷಧಿಗಳ ಪೂರೈಕೆ ಮಾಡಬೇಕು. ಎಲ್ಲ ನಿರ್ವಹಣಾ ಕೊಠಡಿಯಲ್ಲಿ ತರಬೇತಿ ಪಡೆದ ಸಿಬ್ಬಂದಿ ಇರಬೇಕು. ಹೀಟ್ ಸ್ಟ್ರೋಕ್ ರೋಗಿಗಳಿಗೆ ತಕ್ಷಣ ಚಿಕಿತ್ಸೆ ನೀಡೋ ವ್ಯವಸ್ಥೆ ಇರಬೇಕು. ಹೀಟ್ ಸ್ಟ್ರೋಕ್ ರೋಗಿಗಳನ್ನ ಕಡ್ಡಾಯವಾಗಿ ದಾಖಲಿಸಿಕೊಳ್ಳಬೇಕು. ಫ್ಯಾನ್, ಐಸ್ ಕ್ಯೂಬ್, ಥರ್ಮೋಮೀಟರ್ ಹಾಗೂ ORS ಒದಗಿಸಬೇಕು. ವೈದ್ಯರು ಮತ್ತು ಸಿಬ್ಬಂದಿಗೆ ಹೀಟ್ ಸ್ಟ್ರೋಕ್ ನಿರ್ವಹಣೆಯ ತರಬೇತಿ ನೀಡಬೇಕು. ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣ ಸ್ಪಂದಿಸುವಂತೆ ಸಿದ್ಧರಾಗಿರೋಕೆ ತರಬೇತಿ ನೀಡಬೇಕು ಅಂತ ಆರೋಗ್ಯ ಇಲಾಖೆ ನಿರ್ದೇಶನ ಕೊಟ್ಟಿದೆ. ಅದಲ್ಲದೆ ಹೀಟ್ ರಿಲೇಟೆಡ್ ಇಲ್ನೆಸ್ ಪ್ರಕರಣಗಳನ್ನ ಕಡ್ಡಾಯವಾಗಿ ದಾಖಲಿಸಬೇಕು. ಈ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನ IHIP ಪೋರ್ಟಲ್ನಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಇನ್ನು ಆರೋಗ್ಯ ಇಲಾಖೆ ಸಾರ್ವಜನಿಕರಿಗೆ ನೀಡಿರುವ ಸಲಹೆ ಸೂಚನೆಗಳೇನು ಅಂತ ನೋಡ್ತಾ ಹೋದ್ರೆ, ಹೆಚ್ಚು ಬಿಸಿಲಿನ ಸಮಯದಲ್ಲಿ ಹೊರಗೋಗುವುದನ್ನ ತಪ್ಪಿಸಿಕೊಳ್ಬೇಕು. ಸಾಕಷ್ಟು ನೀರು, ತಂಪು ಪಾನೀಯ ಕುಡಿಬೇಕು. ತೆಳುವಾದ ಬಟ್ಟೆ ಧರಿಸಿ. ಅಸ್ವಸ್ಥತೆ ಕಂಡು ಬಂದ್ರೆ ತಕ್ಷಣವೇ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯಿರಿ ಅಂತ ಆರೋಗ್ಯ ಇಲಾಖೆ ಸಲಹೆ ಕೊಟ್ಟಿದೆ. ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೆತ್ತಿ ಸುಡಲಿದ್ದಾನೆ ಸೂರ್ಯ. ಹೀಗಾಗಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹೀಟ್ ವೇವ್ ವಿರುದ್ಧ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಎಲ್ಲ ಆರೋಗ್ಯ ಕೇಂದ್ರಗಳು ಸಿದ್ಧ ಸ್ಥಿತಿಯಲ್ಲಿ ಇರಬೇಕು ಅಂತಿದೆ ಆರೋಗ್ಯ ಇಲಾಖೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.